ಜಿನ್ನ ಜುಟ್ಟು. ಒಬ್ಬ ಕುಂಬಾರ ಸಿದ್ದಾಪುರ ಎಂಬ ಗ್ರಾಮದಲ್ಲಿದ್ದ. ಅವನು ಮಣ್ಣಿನ ಮಡಿಕೆಗಳನ್ನ ಮಾಡಿ ಮಾರ್ತಾ ಇದ್ದ. ಅದರಿಂದ ಗಳಿಸಿದ ಹಣದಲ್ಲಿ ಅವನು ಜೀವನ ನಡೆಸ್ತಾ ಇದ್ದ. ಅವನ್ ಹೆಂಡತಿ ಕೂಡ ಇವನ್ ಸಂಪಾದನೆಲೆ ಖುಷಿಯಾಗಿದ್ಲು. ಆದ್ರೆ ದುರಾಸೆಯ ಕುಂಬಾರ ಅವನ್ ಗಳಿಕೆಯಿಂದ ಖುಷಿಯಾಗಿರ್ಲಿಲ್ಲ. ಈ ಬಾರಿ ಮಡಿಕೆಗಳು ತುಂಬಾ ಚೆನ್ನಾಗಿ ಬಂದಿದೆ. ಒಳ್ಳೆ ಬೆಲೆಗ್ ಮಾರಾಟ ಆದ್ರೆ ಅಷ್ಟೇ ಸಾಕು. ಅರೆ, ಎಷ್ಟೇ ಮಾರಾಟ ಆದ್ರೆ ಏನಂತೆ ಚಂದ. ನಮ್ಮ ಸ್ಥಿತಿ ಯಾವಾಗ ಬದಲಾಗುತ್ತೆ ಅಂತಂದ್ರೆ ನಮಗೆ ರಾತ್ರೋರಾತ್ರಿ ತುಂಬಾ ಹಣ ಸಿಕ್ಕಾಗ. ಯೋಚನೆ ಮಾಡ್ತಾ ಇದ್ದೀನಿ, ಅಂತ ಕೆಲ್ಸ ನಾನ್ಯಾಕೆ ಮಾಡಬಾರ್ದು? ರಾತ್ರೋರಾತ್ರಿ ದುಡ್ಡಿನ ಮಳೆ ಬರೋ ಹಾಗೆ ನನ್ನ ನಿನ್ನ ಎಲ್ಲಾ ಕನ್ಸುಗಳು ನನಸಾಗುತ್ತವೆ. ಸಾಕು ಸಾಕು, ತುಂಬಾ ದುರಾಸೆ ಒಳ್ಳೇದಲ್ಲ. ಹೋಗಿ ಹೋಗಿ ಮಡಿಕೆಗಳನ್ನ ಮಾರಿ. ಮತ್ತೆ ಕೇಳಿ, ರಾತ್ರಿ ಆಗೋದ್ರೊಳಗಡೆ ಮನೆ ಸೇರೋ ತರ ನೋಡ್ಕೊಳ್ಳಿ. ಸರಿ ಬಿಡು. ಹಾಗೆಂದು ಹೇಳುತ್ತಾ ಕುಂಬಾರ ತನ್ನ ಗಾಡಿಯನ್ನು ಓಡಿಸ್ಕೊಂಡು ಹೋದ. ಅವನು ಇಡೀ ದಿನ ತನ್ನ ಮಡಿಕೆಗಳನ್ನ ಒಳ್ಳೆ ಬೆಲೆಗ್ ಮಾರೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅವನಿಗೆ ಒಳ್ಳೆ ಬೆಲೆ ಸಿಗೋದೇ ಇಲ್ಲ. ಎಂದಿನಂತೆ ಅದೇ ಬೆಲೆ ಅವನಿಗೆ ಸಿಗುತ್ತೆ. ಅಗತ್ಯ ಇದ್ದಿದ್ರಿಂದ ಅದೇ ಬೆಲೆಗೆ ಅವನು ಎಲ್ಲಾ ಮಡಿಕೆಗಳನ್ನ ಮಾರಿ ಮನೆಗ್ ಬರೋದ್ರಲ್ಲಿ ರಾತ್ರಿ ಆಗತ್ತೆ. ಅವನು ತನ್ನ ಹಳ್ಳಿನ ತಲುಪೋದಕ್ಕೆ ಕಾಡನ್ನ ದಾಟಬೇಕಾಗಿರುತ್ತೆ. ಹೀಗೆ ಹೋಗ್ಬೇಕಾದ್ರೆ ಒಂದು ಆಲದ ಮರದ ಮೇಲೆ ಒಂದು ಜಿನ್ನ ನೋಡ್ತಾನೆ. ಅವನಿಗೆ ದೊಡ್ಡ ದೊಡ್ಡ ಕಣ್ಣುಗಳಿದ್ವು, ದೊಡ್ಡದಾದ ಹೊಟ್ಟೆ ಇತ್ತು ಮತ್ತು ತಲೆ ಬೋಳಾಗಿದ್ದು ಅದ್ರ ಮೇಲೆ ಒಂದು ಶಿಕೆ ಜುಟ್ಟಿತ್ತು. ಅವನ್ನ ನೋಡಿದ ತಕ್ಷಣ ಕುಂಬಾರ ತುಂಬಾ ಭಯಭೀತನಾಗ್ತಾನೆ. ಅಯ್ಯಪ್ಪ, ಜಿನ್ನ ಜುಟ್ಟು. ಅಜ್ಜಿ ಹೇಳ್ತಾ ಇದ್ಲು, ಜಿನ್ನ ಜುಟ್ಟು ಕೈಗೆ ಸಿಕ್ಬಿಟ್ರೆ ಅವನು ನಮ್ಮ ಗುಲಾಮ ಆಗ್ತಾನೆ ಅಂತ. ಆಮೇಲೆ ನಮ್ಮ ಇಚ್ಛೆಗಳನ್ನ ಅವನಿಂದ ಪೂರೈಸ್ಕೋಬಹುದು ಅಂತ. ಹೇಗಾದ್ರೂ ಮಾಡಿ ಈ ಜಿನ್ನ ಜುಟ್ಟು ನನ್ನ ಕೈಗೆ ಸಿಕ್ಬಿಡ್ಬೇಕು. ಆಗ ನನ್ನೆಲ್ಲ ಕನ್ಸುಗಳು ರಾತ್ರೋರಾತ್ರಿ ನಿಜ ಆಗ್ಬಿಡುತ್ತವೆ. ಆದ್ರೇನ್ ಮಾಡ್ಲಿ? ಅರೆ ಹಾ, ಅಜ್ಜಿ ಇನ್ನೊಂದ್ ವಿಷಯ ಹೇಳ್ತಾ ಇದ್ಲು. ಜಿನ್ಗೆ ಅಪ್ಸರಿಯರು ತುಂಬಾ ಇಷ್ಟ ಆಗ್ತಾರೆ ಅಂತ. ಅವ್ರ ಕನ್ಸು ಅಪ್ಸರೆನ ಮದ್ವೆ ಮಾಡ್ಕೊಳ್ಳೋದು ಅಂತ. ಆದ್ರೆ ಯಾವತ್ತೂ ಅವ್ರ ಕೈಗೆ ಯಾವ ಅಪ್ಸರನೂ ಸಿಕ್ಕಿರೋಲ್ಲ. ಏ ಮನುಷ್ಯ, ಹೇಳು, ನೀನು ನನ್ನ ಪೂಜೆ ಮಾಡ್ತೀಯಾ? ಏಕೆ? ಏಕೆ ಅಂದ್ರೆ ಮನುಷ್ಯರು ನನ್ನ ಪೂಜೆ ಮಾಡಿದ್ರೆ ನಮಗೆ ದೇವದೂತ ಅನ್ನೋ ಪದವಿ ಸಿಗುತ್ತೆ. ಹೇಳು, ನನ್ನ ಪೂಜೆ ಮಾಡ್ತೀಯಾ? ಇದೇ ಅವಕಾಶ ಇವನನ್ನ ಯಾಮಾರ್ಸೋಕೆ. ನಾನ್ ಬರೀ ನಿಮ್ ಪೂಜೆ ಮಾಡೋದಿಲ್ಲ, ನಿಮ್ ಜೊತೆ ಒಬ್ಬ ಅಪ್ಸರೆನ ಮದ್ವೆ ಮಾಡಿಸ್ತೀನಿ. ಏನು, ಅಪ್ಸರೆ ಜೊತೆ ಮದ್ವೆನಾ? ನಿಜಾನಾ? ಹೇಗೆ? ನನಗೊಬ್ಳು ಅಪ್ಸರೆ ಗೊತ್ತು. ಅವಳು ಹೇಳ್ತಾ ಇದ್ಲು, ಯಾರ ಹತ್ರ ಚಿಕ್ಕ ಜುಟ್ಟಿರುತ್ತೋ ಮತ್ತು ಜಾದೂ ಮಾಡಕ್ ಬರುತ್ತೋ ಅಂತವ್ರನ್ನ ಮದ್ವೆ ಮಾಡ್ಕೊಳ್ತೀನಿ ಅಂತ. ನನ್ನ ಹತ್ರ ಅಂತೂ ಚಿಕ್ಕ ಜುಟ್ಟಿಲ್ಲ, ಮತ್ ನನಗ್ ಜಾದೂ ಮಾಡಕ್ಕೂ ಬರೋಲ್ಲ. ನೀನಂತೂ ಒಬ್ಬ ಜಿನ್, ಮತ್ ನಿನಗ್ ಜಾದೂನೂ ಬರ್ತಿರ್ಬೇಕಲ್ವಾ? ಆದ್ರೆ ನಿನ್ನತ್ರ ಚಿಕ್ಕ ಜುಟ್ಟಿದೆಯಾ? ಕಾಣ್ಸೋಕಂತೂ ಚಿಕ್ಕದಾಗಿದೆ, ಆದ್ರೆ ಚಿಕ್ಕದಾಗಿಲ್ದೆ ಇದ್ರೆ ನಿನಗ್ ಅಪ್ಸರೆ ಸಿಗೋದಿಲ್ಲ. ಅಳ್ತೆ ಮಾಡು. ಇದೇನ್ ಮಾಡ್ಬಿಟ್ರಿ ನೀವು? ಅಪ್ಸರೆ ಜೊತೆ ಮದ್ವೆ ಮಾಡ್ಸೋ ಬದ್ಲಿಗೆ ನಿಮ್ಮ ಗುಲಾಮನನ್ನಾಗ್ ಮಾಡ್ಕೊಂಡ್ಬಿಟ್ರಲ್ಲ. ನಿನ್ನ ಗುಲಾಮ ಮಾಡ್ಕೊಳ್ಳೋದೇ ನನ್ನ ಉದ್ದೇಶ ಆಗಿತ್ತು. ಹೇಳು. ಹೇಳಿ, ನನಗೋಸ್ಕರ ಏನ್ ಆಜ್ಞೆ ಇದೆ? ನನ್ನ ಗುಡಿಸ್ಲನ್ನ ಜಮೀನ್ದಾರನ ಬಂಗ್ಲೆಯ ಪಕ್ಕ ತೆಗೆದುಕೊಂಡು ಹೋಗಿಟ್ಬಿಡು, ಮತ್ತದನ್ನ ದೊಡ್ಡ ಬಂಗ್ಲೆಯಾಗಿ ಮಾಡ್ಬಿಡು. ಗುಡಿಸ್ಲನ್ನ ಬಂಗ್ಲೆ ಮಾಡ್ಬಿಟ್ಟೆ ಒಡೆಯ. ಮುಂದೇನ್ ಆಜ್ಞೆ ಇದೆ? ಮನೆಯಲ್ಲಿ ದುಡ್ಡಿನ ಮಳೆ ಬರ್ಸ್ಬಿಡು, ಒಂದು ರೂಮನ್ನೇ ತುಂಬಿಸ್ಬಿಡು, ಮತ್ತು ನನ್ನ ಹೆಂಡತಿಗೆ ಅಡಿಯಿಂದ ಮುಡಿವರೆಗೂ ಒಡವೆ ಹಾಕ್ಬಿಡು. ಆಗಿದೆ ಒಡೆಯ. ಈಗ್ಲಾದ್ರೂ ನನ್ ಜುಟ್ಟನ್ನ ವಾಪಸ್ ಕೊಟ್ಟು ಅಪ್ಸರೆ ಜೊತೆ ಮದ್ವೆ ಮಾಡ್ಸು. ನನ್ನನ್ನೇನ್ ಹುಚ್ಚ ಅನ್ಕೊಂಡ್ಯಾ? ಎಲ್ಲಿವರೆಗೂ ನಿನ್ ಜುಟ್ ನನ್ ಕೈಲಿರುತ್ತೋ ನೀನ್ ನನ್ ಗುಲಾಮ ಆಗಿರ್ತೀಯಾ. ಜುಟ್ ಹೋಯ್ತು ಅಂದ್ರೆ ನೀನೂ ಹೋಗ್ಬಿಡ್ತೀಯಾ, ಮತ್ ನಾನ್ ನಿನ್ನ ಕಳ್ಕೊಳಕ್ ಇಷ್ಟಪಡೋದಿಲ್ಲ. ಈಗ ನಡಿ, ನಾನ್ ಬದುಕಿರೋವರೆಗೂ ನೀನ್ ನನ್ ಸೇವೆ ಮಾಡ್ಬೇಕು.
ಮತ್ತು ಅವನು ಜಿನ್ನ ಜೊತೆ ಮನೆ ಅಂಗಳಕ್ಕೆ ಹೋಗ್ತಾನೆ. ಮನೆ ಅಂಗಳ ಸೇರ್ತಾ ಇದ್ದಂತೆ ಅವನು ಜಿನ್ಗೆ ಹೇಳ್ತಾನೆ, ಜಿನ್, ನೀನಿಲ್ಲೇ ನಿಲ್ಲು. ನಾನ್ ಯಾವಾಗ ಕರಿತೀನೋ ಅವಾಗ ಬರ್ಬೇಕು. ಚಂದ, ಇವತ್ ನೀನು ಗಗನದ ಚಂದ್ರನ ಜೊತೆ ಹೊಳಿತಾ ಇದೀಯಾ. ಆದ್ರೆ ಇದೆಲ್ಲ ಹೇಗಾಯ್ತು? ಹೇಳಿದ್ದೆ ಅಲ್ವಾ, ಒಂದ್ ಅವಕಾಶ ಸಿಕ್ಕರೆ ಸಾಧಿಸ್ ತೋರಿಸ್ತೀನಿ ಅಂತ. ಒಂದ್ ಅವಕಾಶ ಸಿಕ್ತು. ಇದನ್ ನೋಡು, ಇದು ಜಿನ್ನ ಜುಟ್ಟು. ಇದ್ ಎಲ್ಲಿವರೆಗೂ ನನ್ ಕೈಲಿರುತ್ತೋ ನಾನ್ ಏನನ್ ಬೇಕೋ ಅದನ್ ಪಡಿಬಹುದು. ಆದ್ರೆ ನೀವು ಮಾಡಿದ ತಪ್ಪು. ಸ್ವತಂತ್ರವಾಗಿ ಓಡಾಡ್ಕೊಂಡಿದ್ದ ಒಂದು ಜಿನ್ನ ಜುಟ್ಟು ಕಿತ್ಕೊಂಡ್ ಬಂದು ಗುಲಾಮ ಮಾಡ್ಕೊಂಡಿರೋದು ತುಂಬಾ ದೊಡ್ಡ ತಪ್ಪು. ಏನ್ ಒಳ್ಳೇದಾಗ್ತಿತ್ತು, ನಮ್ಮೂರಿಂದ ಮಾತ್ರ ಅಲ್ಲ, ಸುತ್ತ 4 ಊರಿಂದ ಮಣ್ ತಂದು ಮಡಿಕೆ ಮಾಡಿ ಮಾರಿದ್ರುನು ನಿನ್ನ ಹತ್ರ ಇರೋ ಒಡವೆಯಲ್ಲಿ ಅರ್ಧ ಭಾಗದಷ್ಟು ಕೂಡ ನಮಗ್ ಸಿಕ್ತಿರ್ಲಿಲ್ಲ. ಈಗ ಸರಿ, ನಾನ್ ಈ ಜುಟ್ಟನ್ನ ಅಡಗಿಸಿಡ್ಬೇಕಾಗಿದೆ. ಎಲ್ ಬಚ್ಚಿಡ್ಲಿ. ಈಗ ನೋಡು, ಇಡೀ ಊರಲ್ಲಿ ನಮಗೆಷ್ಟ್ ಮರ್ಯಾದೆ ಸಿಗುತ್ತೆ ಅಂತ. ಮತ್ತು ನಿಜವಾಗ್ಲೂ ಅವನ್ ಹಳ್ಳಿ ಮಾತ್ರ ಅಲ್ಲ, ಸುತ್ತಮುತ್ತ 10 ಹಳ್ಳಿಲೂ ಅವನು ಹೆಸರುವಾಸಿಯಾದ. ಅವನ್ನ ಯಾವತ್ತೂ ತಲೆ ಎತ್ತಿ ನೋಡ್ದೇ ಇರೋರು ಕೂಡ ಅವ್ನ್ ನೋಡಿ ನಮಸ್ಕಾರ ಮಾಡೋದಕ್ ಶುರು ಮಾಡಿದ್ರು, ಗೌರವಿಸ್ತಿದ್ರು. ಜಮೀನ್ದಾರ ಅವನ್ನ ಮನೆ ಬಾಗಿಲ್ ಕೂಡ ಸೇರಿಸ್ತಿರ್ಲಿಲ್ಲ. ಆದ್ರೆ ಈಗ ಅವನ್ ಸಮಕ್ ಕೂತ್ಕೊಂಡು ಅವನ್ ಜೊತೆ ಊಟ ಕೂಡ ಮಾಡ್ತಾ ಇದ್ದಾನೆ, ಸತ್ಕರಿಸ್ತಾ ಇದ್ದಾನೆ. ಜಮೀನ್ದಾರನ ಹೆಂಡತಿಯರು ಕುಂಬಾರನ ಹೆಂಡತಿಯ ಒಡವೆಗಳನ್ನು ನೋಡಿ ತುಂಬಾ ಆಶ್ಚರ್ಯ ಪಡ್ತಾ ಇದ್ದಾರೆ. ಕುಂಬಾರನ ಹೆಂಡತಿ ಬಳಿ ಇಲ್ದೇರೋಂತ ಒಡವೆಗಳೇ ಇರ್ಲಿಲ್ಲ. 4 ದಿಕ್ಕುಗಳಲ್ಲಿ ಕುಂಬಾರಂದೇ ಮಾತಾಗಿತ್ತು ಮತ್ತು ಅವನು ಪೂರ್ತಿಯಾಗಿ ಮಣ್ಣಿನ ಮಡಿಕೆಗಳನ್ನ ಮಾಡೋದ್ನ ನಿಲ್ಲಿಸ್ಬಿಟ್ಟಿದ್ದ. ಏನ್ರಿ, ಬಹಳ ದಿನ ಆಯ್ತು ನೀವು ಮಣ್ಣಿನ ಮಡಿಕೆಗಳನ್ನ ಮಾಡ್ತಾನೆ ಇಲ್ಲ. ಅದ್ರ ಅಭ್ಯಾಸ ಮರ್ತೋಗೋದಿಲ್ಲ ತಾನೇ? ಅಭ್ಯಾಸನ? ಇನ್ಮೇಲ್ ನಾವ್ ಆ ವ್ಯಾಪಾರನೇ ಬಿಡ್ಬೇಕಾಗತ್ತೆ. ಇಡೀ ವರ್ಷ ಶ್ರಮ ಪಟ್ಟು ಎಷ್ಟು ದುಡ್ಡು ಗಳಿಸ್ತಿದ್ವೋ, ಈಗ ಒಂದು ಕ್ಷಣದಲ್ಲಿ ಚಿಟ್ಕೆ ಹೊಡೆದು ಅದಕ್ಕಿಂತ ಹೆಚ್ಚಿಗೆ ದುಡ್ಡು ಗಳಿಸಬಹುದಾಗಿದೆ. ಅಲ್ಲಾರಿ, ಕೆಲವು ದಿನಗಳ ನಂತರ ದೀಪಾವಳಿ ಇದೆ. ಮಣ್ಣಿನ ಹಣತೆಗಳನ್ನಾದ್ರೂ ಮಾಡಿ. ಏನ್ ಅವಶ್ಯಕತೆ ಇದೆ? ಬೇರೆ ಜಮೀನ್ದಾರರ ತರ ನಾವು ಕೂಡ ಮಾರ್ಕೆಟ್ಗೆ ಹೋಗಿ ಅವುಗಳನ್ನ ತರೋಣ. ಹಾಗಾದ್ರೆ ಬನ್ನಿ, ದೀಪಾವಳಿ ಹಬ್ಬಕ್ಕೋಸ್ಕರ ನಮ್ಮ ಮನೆನ ಶುಭ್ರ ಮಾಡೋಣ. ಅರೇ ನನ್ನ ಮುಗ್ಧ ಚಂದ, ಈಗ ನಮ್ಗೆ ಸ್ವಚ್ಛಗೊಳಿಸೋ ಅವಶ್ಯಕತೆ ಇಲ್ಲ. ಎಲ್ಲಾ ಕೆಲ್ಸಾನು ಆ ಜಿನ್ನೆ ಮಾಡ್ತಾನೆ. ಏನ್ ಆಜ್ಞೆ ಇದೆ ನನ್ನ ಒಡೆಯ? ದೀಪಾವಳಿ ಬರ್ತಾ ಇದೆ. ಹೋಗು, ಇಡೀ ಮನೆನ ಸ್ವಚ್ಛಗೊಳಿಸಿ ಹೊಳೆಯೋ ಹಾಗ್ ಮಾಡು. ನಿಮ್ಮ ಆಜ್ಞೆಯಂತಾಗಲಿ ಒಡೆಯ. ಅರೆ, ಮನೆನ ಸ್ವಚ್ಛಗೊಳಿಸೋವಾಗ ನಾನ್ ಅಡಗಿಸಿಟ್ಟಿರೋ ಜುಟ್ಟು ಅವನ್ ಕೈಗೆ ಸಿಗ್ಬಾರ್ದು. ಜಿನ್, ಕೊಡೋ ನಿನ್ ಜುಟ್ಟು. ಯಾವ ಜಿನ್ ಕೂಡ ತನ್ನ ಜುಟ್ಟನ್ನ ಬೇರೆಯವ್ರ ಕೈ ಕೊಡೋದಿಲ್ಲ. ಮತ್ತೆ ಅವನ್ ಕೈಗೆ ವಾಪಸ್ ಬರೋ ಹಾಗೆ ಮಾಡಿದ್ರೆ ಅಷ್ಟ್ರೊಳಗೆ ಅವ್ರಿಗೇನ್ ಕೊಟ್ಟಿರ್ತಾನೋ ಅವುಗಳನ್ನೆಲ್ಲ ವಾಪಸ್ ಪಡೆದು ಆ ಜುಟ್ಟನ್ನು ಕೂಡ ವಾಪಸ್ ಪಡ್ಕೊಳ್ತಾನೆ. ಎಲ್ಲವೂ ಹೊರಟು ಹೋಗುತ್ತೆ. ಇಲ್ಲ ಇಲ್ಲ, ಆ ರೀತಿ ಮಾಡ್ಬೇಡ. ನಿನಗ್ ಮಾತ್ರ ಅದೇ ರೀತಿ ಮಾಡ್ಬೇಕಾಗತ್ತೆ. ನೀನು ಒಬ್ಬ ಜಿನ್ ಅನ್ನ ಅಪ್ಸರೆ ಹೆಸರು ಹೇಳಿ ಮೋಸ ಮಾಡಿದೀಯಾ. ಆ ತಪ್ಪಿನ ಶಿಕ್ಷೆಯನ್ನು ಕೂಡ ನೀನು ಅನುಭವಿಸ್ಬೇಕು. ನಿನ್ನ ಜೀವನ ಎಲ್ಲಿಂದ ಪ್ರಾರಂಭ ಆಗಿತ್ತೋ ಈಗ ಮರಳಿ ಅಲ್ಲಿಂದಾನೇ ಎಲ್ಲ ಪ್ರಾರಂಭ ಆಗುತ್ತೆ. ಚಿಂತೆ ಯಾಕೆ ಮಾಡ್ತಾ ಇದ್ದೀರಾ ರೀ? ನಿಮ್ ಕೈಯಲ್ಲಿ ಕುಂಬಾರನ್ ಕೆಲ್ಸ ಇನ್ನೂ ಇದೆಯಲ್ಲ. ನಾನು ಮುಂಚೆನೆ ಹೇಳಿದ್ದೆ, ಇದಕ್ಕಿಂತ ನಮ್ಮ ಪರಿಶ್ರಮದ ಸಂಪಾದನೆ ಒಳ್ಳೇದು ಅಂತ. ಹೌದು ಚಂದ, ಇವತ್ತು ನನಗೆಲ್ಲವೂ ಸರಿಯಾಗಿ ಅರ್ಥ ಆಗಿದೆ. ಉಚಿತವಾಗಿ ಬರುವ ಹಣ ಸಂಪತ್ತು ಎಷ್ಟು ಬೇಗ ಬರುತ್ತೋ ಅಷ್ಟೇ ಬೇಗ ವಾಪಸ್ ಕೂಡ ಹೊರಟು ಹೋಗುತ್ತೆ. ಅದಕ್ಕೆ ಮನುಷ್ಯ ದುರಾಸೆಗೆ ಬಿದ್ದು ತನ್ ಮೇಲಿನ ನಂಬಿಕೆನ ಕಳ್ಕೋಬಾರ್ದು.